ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡಿಗೆ. ಇವತ್ತು ನಾನು ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೆಂಡೆಕಾಯಿ ಫ್ರೈ ಸುಮಾರು ಥರ ಮಾಡ್ತಾರೆ. ಬಟ್ ಇದು ಬರೀ ಡ್ರೈ ಸ್ಪೈಸಸ್ಸು, ಈರುಳ್ಳಿ, ಟೊಮೊಟೊ ಹಾಕ್ತೀರಾ ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಫಸ್ಟಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ನಾನೊಂದು ಪ್ಯಾನನ್ನು ಇಟ್ಕೊತಾ ಇದ್ದೀನಿ. ಆ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ನೀವು ಇನ್ನೂ ಬೇಕಿದ್ರೂ ಇನ್ನೂ 1-2 ಟೇಬಲ್ ಸ್ಪೂನಷ್ಟು ನೀವು ಜಾಸ್ತಿನೇ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ. ಇದ್ರ ಜೊತೆ ಕಡಲೆಬೇಳೆ, ಉದ್ದಿನಬೇಳೆ ಇದ್ರೂ ಕೂಡ ಹಾಕ್ಕೋಬೋದು. ಇಲ್ಲಿ ಬೇಡ ಅಂತಂದವರು ಸ್ಕಿಪ್ ಮಾಡ್ಬೋದು. ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ 4 ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಸೊ ಅದನ್ನು ಎಣ್ಣೆಯಲ್ಲೇ ಹಾಕ್ಕೊತೀನಿ. ಇಲ್ಲಿ ಬೆಳ್ಳುಳ್ಳಿ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನೀವು ಸೇರಿಸ್ಕೋಬೋದು. ಇವಾಗಲ್ಲ, ಬೆಂಡೆಕಾಯಿನ ನಾವು ಫ್ರೈ ಮಾಡಿದಾಗ. ಇವಾಗ 4 ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡು ಅದು ಫ್ರೈ ಮಾಡ್ಕೊತೀನಿ. ಈ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು 15-16 ಎಲೆಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1/4 kg ಬೆಂಡೆಕಾಯಿನ ಆವಾಗಲೇ ತೊಳೆದು ಕ್ಲೀನಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟ್ ನಾವು ಹೀಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸುಡೋದು ಅದು ಇದು ಎಲ್ಲ ಬೇರೆ ಯಾವುದು ಕೆಲಸ ಇರೋಲ್ಲ. ಜಸ್ಟ್ ಹಾಗೆ ಎಣ್ಣೆಯಲ್ಲಿ ನಾವು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ. ಈ ಲೋಳೆ ಥರ ಬರುತ್ತೆ, ತಿನ್ನೋಕ್ಕಾಗಲ್ಲ ಅನ್ನೋದೆಲ್ಲ ಬರಲ್ಲ. ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ. ಇವಾಗ 1 ನಿಮಿಷ ಇದು ನೋಡಿ ಫ್ರೈ ಆಗಿದೆ. ಎಲ್ಲೂ ಲೋಳೆ ಥರ ಏನೂ ಬಿಟ್ಟಿಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ನ ಹಾಕ್ಕೊತೀನಿ. ಇಲ್ಲಿ 1/2 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೂ 1/2 ಟೀ ಸ್ಪೂನಷ್ಟು ನಾನು ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಧನಿಯಾ ಪುಡಿ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿಗೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ 1 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಇರಲಿ. ಇದಕ್ಕೆ ತಟ್ಟೆ ಮುಚ್ಚಿ ಏನು ಬೇಯಿಸೋ ಅವಶ್ಯಕತೆ ಏನಿಲ್ಲ. ಓಪನ್ ಪ್ಯಾನಲ್ಲೇ ಇದನ್ನು ಇದು ಮಾಡ್ಕೊಬೋದು. ನೋಡಿ ಇವಾಗ ನಾನು ನೀರನ್ನು ಏನು ಮಾಡ್ತೀನಿ, ಈ ಥರ ಚುಮ್ಸ್ಕೊತೀನಿ ಅಷ್ಟೇ. ನೋಡಿ ಇದೊಂದು 2 ಸ್ಪೂನ್ ನೀರು ಇರ್ಬೋದು ಅಷ್ಟೇ. ಆ ನೀರನ್ನು ಈ ಥರ ಚುಮ್ಸ್ಕೊತೀನಿ. ಯಾಕೆಂದರೆ ಇದೆಲ್ಲ ಹಾಕ್ತೀನಲ್ಲ, ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಸೀದೋಗದೆ ಇರೋ ಥರ, ತಳ ಹಿಡಿದೇ ಇರೋ ಥರ. ಸೊ ಜಸ್ಟ್ ಹಾಗೆ ಚುಮ್ಸ್ಕೊಂಡು ಅದನ್ನು ನಾನು ಹೀಗೆ ಫ್ರೈ ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ಇದು ಫ್ರೈ ಆಗೋಕ್ಕೆ ಬಿಡೋಣ. ನೋಡಿ ಇವಾಗ ಅದು ಫ್ರೈ ಆಗಿದೆ. ಒಂದು ಸ್ವಲ್ಪ ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಎಲ್ಲ ಒಂದು ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಆಗಿ ಇದಾಗಿದೆ. ಇವಾಗ ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ಫಸ್ಟಿಗೆ ಹಾಕೋಬೋದು, ಬಟ್ ಹಾಕ್ಕೊಂಡ್ರೆ ಅದು ಹಾಗೇ ಒಂಥರ ಪೌಡ್ರ್ ಥರ ಬಂದುಬಿಡುತ್ತೆ. ಉಪ್ಪು ಹಾಕಿದ್ರೆ ಅದು ಬೆಂಡೆಕಾಯಿಗೆ ಹಿಡಿಯಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಅರ್ಧ ಬೆಂಡೆಕಾಯಿ ಫ್ರೈ ಆದಮೇಲೆ ನಾವು ಉಪ್ಪು ಹಾಕ್ಕೊಳೋದ್ರಿಂದ ಕ್ಲೀನಾಗಿ ಬೆಂಡೆಕಾಯಿ ಒಳಗಡೆ ಉಪ್ಪು ಕ್ಲೀನಾಗಿ ಅದು ಸೆಟ್ ಆಗುತ್ತೆ. ಓಕೆ, ಇವಾಗ 1 ನಿಮಿಷ ನಾವು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಇದಕ್ಕೆ ನೀವು ಸಾಂಬಾರು ಪುಡಿನಾದರೂ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಜಸ್ಟ್ 1 ಸ್ಪೂನಷ್ಟು ಗರಂ ಮಸಾಲನಾದರೂ ನೀವು ಹಾಕ್ಕೋಬೋದು. ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಇಲ್ಲಿ ನಾನು ಪಲ್ಯಕ್ಕೆ ಮತ್ತು ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಬೇಳೆ ಸಾಂಬಾರು ಪುಡಿ, ಸೊ ಅದನ್ನು ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತೀನಿ. ನೋಡಿ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತೀನಿ. ಈ ಸಾಂಬಾರು ಪುಡಿನೂ ಹಾಕ್ಕೊಂಡು ಇದ್ರ ಮೇಲೂ ನಾನು 1 ಸ್ಪೂನಷ್ಟು ನೀರನ್ನು ಚುಮ್ಸ್ಕೊತೀನಿ. ಈ ಥರ ಚುಮ್ಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಸೊ ಲೋ ಫ್ಲೇಮಲ್ಲೇ ಇರಲಿ. ಇದು ಒಂಥರ ತವಾ ಫ್ರೈ ಥರ ಇರೋದ್ರಿಂದ ಲೋ ಫ್ಲೇಮಲ್ಲೇ ಇರಲಿ. ಆರಾಮಾಗಿ ಇದು ಫ್ರೈ ಆಗುತ್ತೆ ಬೆಂಡೆಕಾಯಿ. ಓಕೆ, 1 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಹೀಗೆ ಬಿಟ್ಬಿಡೋಣ 1 ನಿಮಿಷ. ಓಕೆ, ನೋಡಿ ಇವಾಗ ಅದು ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ. ನಮಗೆ ಎಲ್ಲೂ ಪೌಡ್ರ್ ಥರ ಇಲ್ಲ, ಲೋಳೆ ಥರ ಇಲ್ಲ. ಸೊ ಎಲ್ಲ ಕ್ಲೀನಾಗಿ ಅದು ಮಸಾಲೆ ಜೊತೆಗೆ ಕ್ಲೀನಾಗಿ ಅಬ್ಸರ್ವ್ ಆಗಿದೆ. ಈ ಥರ ನಮ್ಮ ಬೆಂಡೆಕಾಯಿ ಫ್ರೈ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ, ಯಾವ ಥರ ಇರುತ್ತೆ ಅಂತ ಹೇಳಿ. ತುಂಬ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನಾವು ಚಪಾತಿಗಾದರೂ ಹಾಗೆ ತಿನ್ಬೋದು, ರೊಟ್ಟಿಗಾದರೂ ಹಾಗೆ ತಿನ್ಬೋದು, ರಸಮ್ ಇದ್ರ ಜೊತೆಗೆ ತಿನ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.